ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಈಗ ವಿಷಯ ಏನು ಅಂದರೆ, ಕೇಂದ್ರ ಸರ್ಕಾರದವರು 20 ಕೋಟಿ ಸಾಲ ಮಾಡ್ಯಾರೆ ಅಂತ ಈಗ ಕಾಂಗ್ರೆಸ್ಸವರು ಆರೋಪ ಮಾಡ್ತಾರೆ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಕರ್ನಾಟಕದಲ್ಲಿ ಡಬಲ್ ಮಾಡ್ಯಾರೆ, 200% ಮಾಡ್ಯಾರೆ. ಅದರಲ್ಲೇ ನಿನ್ನೆ ಬಜೆಟ್ ಬರೀ ಸಾಲ ನಿರೀಕ್ಷೆಯಲ್ಲಿ ಸಾಲ ಬಜೆಟ್ ಮಾಡ್ಯಾರೆ ಅಂತ. ಇಲ್ಲಿ ಸಾಲ ಅನ್ನೋದು ಒಂದು ಏನು ವಿಷಯ ಆಗಿದೆ ಅಂದರೆ, ನಮ್ಮಲ್ಲಿ ಸಾಲ ಇಲ್ಲದೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಸದ್ಯಕ್ಕಂತೂ ಇದೆ. ಯಾಕೆಂದರೆ ಯಾವುದೇ ಸರ್ಕಾರಗಳು ಈಗ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಇಲ್ಲವೇ ಸ್ಟೇಟ್ ಗೌರ್ಮೆಂಟ್ ಆಗಲಿ ಎಲ್ಲ ಸಹಿತ ಅವರು ಇದಕ್ಕೆ ತುಂಬ ಫ್ರೀ ಕೊಡ್ತಾ ಇರೋದು. ಈಗ ಸ್ಟೇಟ್ ಗೌರ್ಮೆಂಟ್ ಆದರೆ ಫ್ರೀ ಬೀಸ್ಗಳನ್ನು ಅನೌನ್ಸ್ ಮಾಡಿದೆ. ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಸಹ ಈ ಫ್ರೀ ಬೀಗಳನ್ನು ಇಲ್ಲರ ಅಲ್ಲಿ ರೇಷನ್ ಕೊಡೋದಾಗಲಿ ಫ್ರೀಯಾಗಿ ಇವೆಲ್ಲ ಅವರು ಅನೇಕ ಥರ ಮಾಡಿ. ಇಲ್ಲಿ ಏನೇ ಅಂದರೆ ಸಾಲ ಅನ್ನೋ ವಿಚಾರ ಒಂದು ಮಾಮೂಲಿ ಆಗೋದನ್ನು ಕಾಣ್ಬಿಟ್ಟಿದೆ. ಯಾಕೆಂದರೆ ದುಡ್ಡು ತಿನ್ನೋರು ಎಲ್ಲರಿಗಿಂತ ಕೂತು ತಿನ್ನೋರೇ ಜಾಸ್ತಿ ಆಗಿರೋದ್ರಿಂದ ಆ ಒಂದು ಇದರಿಂದ ಸಾಲ ಅನ್ನೋದು ಮಾಮೂಲಿ ಆಗುತ್ತೆ. ಈ ಥರ ಸಾಲದ ಬಗ್ಗೆ ಇವರು ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಂಡು ಅದನ್ನೇ ದೊಡ್ಡ ಇದು ಮಾಡೋದು ಒಂದು ಕಡೆ ನಡೀಲಿ. ಆದರೆ ಇಲ್ಲಿ ವಿಷಯ ಏನಪ್ಪ ಅಂದರೆ, ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನೇ ಮಾಡೋದು ಈಗ ಒಂದು ಮಾಡ್ತಾಯಿದ್ರು, ಸಾಲ ಮಾಡಿದರು, ಅವ್ರು ಕೆಲಸ ಮಾಡ್ತಿರೋದು ಕಣ್ಣಿಗೆ ಎದ್ದು ಕಾಣಿಸ್ತಾ ಇದೆ. ಎಲ್ಲಿ ಬಿಲ್ಡಿಂಗ್ಗಳಾಗಲಿ, ರೋಡ್ಗಳಾಗಲಿ, ಹೈವೇಗಳಾಗಲಿ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಎಲ್ಲ ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ. ಆದರೆ ಇಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಯಾರಿಗೂ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಇವತ್ತರೆಗೂ 3 ವರ್ಷದಿಂದ ಯಾವ ಅಭಿವೃದ್ಧಿ ಕೆಲಸಗಳು ಅಂತ ಏನು ನಡೀಲಿಲ್ಲ. ಇನ್ನು ಫ್ರೀ ಬಿಲ್ಗಳು ಅಂತ ಹೇಳ್ತಾರೆ, ಅದರಲ್ಲಿ ಕೆಲವೊಂದೆಲ್ಲ ಆಗ್ತಾಯಿದೆ. ಈಗ ಶಕ್ತಿ ಯೋಜನೆ ಆಗ್ತಾಯಿದೆ, ಇವೆಲ್ಲ ನಡೀತಾ ವಿದ್ಯುತ್ತಿನ ನಡೀತಾ ಇದೆ, ಅವೆಲ್ಲ ನಡೀತಾ ಇದೆ ಕರೆಕ್ಟಾಗಿ. ಆದರೆ ಗೃಹಲಕ್ಷ್ಮಿ ಅದು ಭಾಳ ತಿಂಗಳಿಂದ ಬಂದಿಲ್ಲ, ಅದು ಇವತ್ತರೆಗೂ ಬಂದಿಲ್ಲ. ಆದರೆ ಇಲ್ಲಿ ಇರೋದೇನು ಅಂದರೆ, ನಮ್ಮಲ್ಲಿ ನಾವು ಸಾಲ ಮಾಡಿದ್ದೀವಿ ಸರಿ ಅಂದರೆ, ಆ ಸಾಲ ಮಾಡಿದ್ದು ಏನಕ್ಕೆ ಖರ್ಚು ಮಾಡಿದ್ವಿ ಅನ್ನೋದು ಮುಖ್ಯ ಆಗುತ್ತೆ. ಖರ್ಚು ಮಾಡ್ತಾಯಿದ್ದೀವಿ, ಆ ಸಾಲ ಮಾಡೋದು ತೀರ್ಸೋದಕ್ಕೊಂದು ಇದಿದೆ ಅನ್ನೋದನ್ನು ನೋಡಬೇಕು. ಅದು ಬಿಟ್ಟು ಇವ್ರು ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ಯಾರು ಮಾಡಿದ್ರೆ ಏನಂತೆ ಸಾಲ ಮಾಡೋದು ಹೆಂಗೂ ನಿಶ್ಚಿತ ಮಾಡಿಬಿಟ್ಟಿರ ಎಲ್ಲರಿಗೂ ಫ್ರೀ ಕೊಟ್ಟು ಮಾಡೋ ಆಗಿದೆ. ಈಗ ಅದನ್ನು ಹೇಗೆ ಸರಿ ಮಾಡೋ ಅನ್ನೋ ಒಂದು ವಿಚಾರ ಯಾರು ಎರಡೂ ಗೌರ್ಮೆಂಟು ಯಾವ ಪಕ್ಷ ಬಿಟ್ಟು ಹೇಳ್ತೀನಿ, ಇಬ್ಬರು ಅದನ್ನು ಏನು ಮಾಡ್ಬೋದು ಅನ್ನೋದನ್ನು ತೀರ್ಮಾನ ಮಾಡಿ ವ್ಯವಸ್ಥೆ ಮಾಡಬೇಕಾಗಿದೆ. ಇನ್ಮೇಲಾದರೂ ಫ್ರೀ ಅನ್ನೋದು ಫ್ರೀ ಬಿಲ್ಗಳನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ದೇಶದ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟರೆ ಭಾಳ ಒಳ್ಳೆಯದು ಅನ್ನೋದು ನನ್ನಂಥ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮೂಲಕ ತಿಳಿಸಿ. ಸಾಧ್ಯವಾದಷ್ಟು ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.